video, I am explaining the strings used in Python. We already know the string is a sequence of characters which is enclosed in a quotes. In Python, a string value can be enclosed either in single quote or double quotes. In many programming languages, we can declare the string value in double quotes, but in Python programming, we are declaring both in a single quote as well as double quote. Here, for example, the strings GBPP in single quote and GBPP in double quotes both are same in value. Assigning a string to a variable. ನಾವು ಒಂದು ವೇರಿಯೇಬಲ್ಗೆ ಸ್ಟ್ರಿಂಗ್ನ ಯಾವ ರೀತಿ ಅಸೈನ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ a is equal to in double quotes GBP GFGC. GBP GFGC is the string value. It is declared in double quote. In the next line, we are printing the a value. Here a means GBP GFGC. ಈ ಪ್ರೋಗ್ರಾಮ್ ನಾವು ರನ್ ಮಾಡಿದಾಗ a ವ್ಯಾಲ್ಯೂ GBP GFGC ಅಂತೇಳಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅಸೈನಿಂಗ್ ಎ ಮಲ್ಟಿ ಲೈನ್ ಸ್ಟ್ರಿಂಗ್ಸ್. ನಾವು ಒಂದು ಸಿಂಗಲ್ ಲೈನ್ ಅಸೈನ್ ಮಾಡುವಾಗ ಸಿಂಗಲ್ ಕೋಟ್ ಅಥವಾ ಡಬಲ್ ಕೋಟ್ ಅಲ್ಲಿ ಯೂಸ್ ಮಾಡ್ತೀವಿ. ಇನ್ ದ ಸೇಮ್ ವೇ ವಿ ಕ್ಯಾನ್ ಅಸೈನ್ ಎ ಮಲ್ಟಿ ಲೈನ್ ಸ್ಟ್ರಿಂಗ್ ಟು ಎ ವೇರಿಯಬಲ್ ಯೂಸಿಂಗ್ 3 ಕೋಟ್ಸ್. ಅಂದ್ರೆ ಮಲ್ಟಿಪಲ್ ಲೈನ್ ನ ಯೂಸ್ ಮಾಡಿದಾಗ ನಾವು ಟ್ರಿಬಲ್ ಕೋಟ್ ನ ಯೂಸ್ ಮಾಡ್ತೀವಿ, 3 ಕೋಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ a is equal to in 3 quotes example for multi-line string. This is first line, GBP GFGC second line, agreement is the third line. ಈ 3 ಲೈನ್ ನ ಅಥವಾ ನಾವು ಮಲ್ಟಿ ಲೈನ್ ನ ಬರೆದಾಗ ಇಲ್ಲಿ ನಾವು 3 ಕೋಟ್ಸ್ ನ ಫಸ್ಟ್ ಸ್ಟಾರ್ಟಿಂಗು ಓಪನಿಂಗ್ 3 ಕೋಟ್ಸ್ ಬರೀತೀವಿ, ನೆಕ್ಸ್ಟ್ ಎಂಡಿಂಗು 3 ಕೋಟ್ಸ್ ಬರೀತೀವಿ. ಇದನ್ನ ರನ್ ಮಾಡಿದಾಗ ಪ್ರಿಂಟ್ a is equal to ಅಂತ ಕೊಟ್ಟಾಗ ನಮಗೆ ಔಟ್ಪುಟ್ ಕೂಡ ನಾವೇನು ಕೊಟ್ಟಿರ್ತೀವಿ ಮಲ್ಟಿ ಲೈನ್, ಆ ಮಲ್ಟಿ ಲೈನ್ ಸ್ಟ್ರಿಂಗು ಬರುತ್ತೆ. Next to strings and arrays. Like many other programming languages, strings in Python are arrays of bytes representing Unicode characters. In Python, doesn't have a character data type. A single character is simply a string with length of 1. ನಾವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಕ್ಯಾರೆಕ್ಟರು ಡಾಟಾ ಟೈಪು ಮತ್ತು ಸ್ಟ್ರಿಂಗ್ ಡಾಟಾ ಟೈಪ್ ಅಂತ ತಗೊಳ್ಳಲ್ಲ. ಇಲ್ಲಿ ಏನಿರುತ್ತೆ, ಕ್ಯಾರೆಕ್ಟರ್ ಸಿಂಗಲ್ ಕ್ಯಾರೆಕ್ಟರ್ ಇರ್ತಪ್ಪ ಅಂದರೆ ಅದರ ಲೆಂತ್ ಯಾವಾಗಲೂ ಒಂದಿರುತ್ತೆ. The square brackets can be used to access the elements of the string. Strings value ನಾವು ಅಥವಾ strings elements ನ ನಾವು ಅಸೈನ್ ಮಾಡಲಿಕ್ಕೆ ನಾವು ಸ್ಕ್ವೇರ್ ಬ್ರಾಕೆಟ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, get the character at position 1. Remember that the first character has the position 0. ಅಂದ್ರೆ ಯಾವಾಗಲೂ ಸ್ಟ್ರಿಂಗ್ಸ್ ಅಲ್ಲಿ ಫಸ್ಟ್ ಕ್ಯಾರೆಕ್ಟರ್, ಫಾರ್ ಎಕ್ಸಾಂಪಲ್ a is equal to ಸ್ಟ್ರಿಂಗ್ ವ್ಯಾಲ್ಯೂ ಹಲೋ ವರ್ಡ್ ಅಂತ ಇದೆ ಡಬಲ್ ಕೋಟ್ಸ್ ಅಲ್ಲಿ. ಇಲ್ಲಿ ಪ್ರಿಂಟ್ a of 1 ಅಂದ್ರೆ ಇ ಅಂತೇಳಿ ಪ್ರಿಂಟ್ ಆಗುತ್ತೆ. ಯಾಕೆ ಇ ಅಂತ ಪ್ರಿಂಟ್ ಆತಂದ್ರೆ ಎಚ್ ಈಸ್ ಪೊಸಿಷನ್ 0. ಯಾವಾಗಲೂ ಸ್ಟ್ರಿಂಗ್ ಅಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ 0 ಪೊಸಿಷನ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಅದೇ ರೀತಿ ವಿ ಆರ್ ಯೂಸಿಂಗ್ ದ ಸ್ಪೆಷಲ್ ಆಪರೇಟರ್ಸ್ ವಿತ್ ದ ಸ್ಟ್ರಿಂಗ್ಸ್. ಈ ಸ್ಪೆಷಲ್ ಆಪರೇಟರ್ಸ್ ಯಾವ್ಯಾವಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ವಿ ಆರ್ ಯೂಸಿಂಗ್ ದ ಪ್ಲಸ್ ಆಪರೇಟರ್ ಆರ್ ಪ್ಲಸ್ ಸಿಂಬಲ್. ಇಟ್ ಈಸ್ ಯೂಸ್ಡ್ ಟು ಪರ್ಫಾರ್ಮ್ ದ concatenation. Concatenation means adding the 2 strings or combining the 2 or more strings or add values on either side of the operator. Next is asterisk operator. The asterisk operator is used to reproduction. It generates a new string concatenating multiple copies of the same string. In operator. In operator is used to check whether a character is present in the string or not. String ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅನ್ನೋದು ಚೆಕ್ ಮಾಡಕ್ಕೆ ನಾವು in operator ನ ಯೂಸ್ ಮಾಡ್ತೀವಿ. Not in operator is used to check whether a character is not present in the string. Strings ಅಲ್ಲಿ ಇಲ್ಲ, ಯಾವುದೇ ಒಂದು ಕ್ಯಾರೆಕ್ಟರ್ ಇಲ್ಲ ಅಂತ ಚೆಕ್ ಮಾಡಕ್ಕೆ not in ಅಂತೇಳಿ ಯೂಸ್ ಮಾಡ್ತೀವಿ. Small r or capital R is used to print the raw data in the string. Next is simply square brackets. It is used to access the character at a specified index. ಇಲ್ಲಿ ನಾವು ಬ್ರಾಕೆಟ್ ಅಲ್ಲಿ ಯಾವ ಪೊಸಿಷನ್ ಅಥವಾ ಯಾವ ಪೊಸಿಷನ್ ಇದೆ ಅಂತ ಬರೀತೀವೋ ಅದನ್ನದು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಇನ್ ಸ್ಕ್ವೇರ್ ಬ್ರಾಕೆಟ್ ವೇರ್ ಇಸ್ ದ ಕೋಲನ್. ಇಟ್ ಈಸ್ ಯೂಸ್ಡ್ ಟು ಆಕ್ಸೆಸ್ ದ ಸಬ್ ಸ್ಟ್ರಿಂಗ್ ಫ್ರಮ್ ದ ಸ್ಟ್ರಿಂಗ್. ಸ್ಟ್ರಿಂಗ್ ಅಲ್ಲಿ ಒಂದು ಸಬ್ ಸ್ಟ್ರಿಂಗ್ ನ ತಗೊಳಕ್ಕೆ ನಾವು ಕೋಲನ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಿಯರ್ ಸ್ಟ್ರಿಂಗ್ 1 ಈಸ್ ಹಾಯ್, ಸ್ಟ್ರಿಂಗ್ 2 ಈಸ್ ಗುಡ್ ಮಾರ್ನಿಂಗ್. ಇಲ್ಲಿ 2 ಸ್ಟ್ರಿಂಗ್ಸ್ ಇದಾವೆ. ಈ 2 ಸ್ಟ್ರಿಂಗ್ಸ್ ನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಸ್ಪೆಷಲ್ ಆಪರೇಟರ್ಸ್ ನ ಯೂಸ್ ಮಾಡಿದೀವಿ. ಈ ಸ್ಪೆಷಲ್ ಆಪರೇಟರ್ಸ್ ಫಸ್ಟ್ ರಿಸಲ್ಟ್ ಇಸ್ ಈಕ್ವಲ್ ಟು ಸ್ಟ್ರಿಂಗ್ 1 ಪ್ಲಸ್ ಸ್ಟ್ರಿಂಗ್ 2. ಸ್ಟ್ರಿಂಗ್ 1 ಪ್ಲಸ್ ಸ್ಟ್ರಿಂಗ್ 2 ಅಂದ್ರೆ
ಏನಾಗುತ್ತೆ ಕಾನ್ಕ್ಯಾಟಿನೇಷನ್ ಆಗುತ್ತೆ. ಕಾನ್ಕ್ಯಾಟಿನೇಷನ್ ಮೀನ್ಸ್ ಆ್ಯಡಿಂಗ್ ಸ್ಟ್ರಿಂಗ್ 1 to the ಸ್ಟ್ರಿಂಗ್ 2. ಸ್ಟ್ರಿಂಗ್ 1 ಈಸ್ ಹಾಯ್, ನೆಕ್ಸ್ಟ್ ಸ್ಟ್ರಿಂಗ್ 2 ಈಸ್ ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್ ಅಂತೇಳಿ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಪ್ರಿಂಟ್ ರಿಸಲ್ಟ್ ಅಂದರೆ ನಾವು ಸ್ಟ್ರಿಂಗ್ 1 ಪ್ಲಸ್ ಸ್ಟ್ರಿಂಗ್ 2 ಕೊಟ್ಟಾಗ ಪ್ರಿಂಟ್ ರಿಸಲ್ಟ್ ಅಂತ ಕೊಟ್ಟಾಗ ನಮಗೆ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ರಿಸಲ್ಟ್ ಇಸ್ ಈಕ್ವಲ್ ಟು 3 ಆಸ್ಟ್ರಿಕ್ ಸ್ಟ್ರಿಂಗ್ 2. ನಾವು ಇಲ್ಲಿ ಆಲ್ರೆಡಿ ಹೇಳಿದಂಗೆ ಆಸ್ಟ್ರಿಕ್ ಆಪರೇಟರ್ ಈಸ್ ಯೂಸ್ಡ್ ಟು ದ ರೀಪ್ರೊಡಕ್ಷನ್. ಇಟ್ ಜನರೇಟ್ಸ್ ದ ನ್ಯೂ ಸ್ಟ್ರಿಂಗ್ಸ್. ಅಂದರೆ ನಾವು ಎಷ್ಟು ಸರಿ ಕೊಟ್ಟಿರ್ತೀವೋ ಅಷ್ಟು ಸರಿ ಪ್ರಿಂಟ್ ಆಗುತ್ತೆ. ಇಲ್ಲಿ ಸ್ಟ್ರಿಂಗ್ 2 ಅನ್ನೋದು ಗುಡ್ ಮಾರ್ನಿಂಗ್ ಇದೆ. ಈ ಗುಡ್ ಮಾರ್ನಿಂಗ್ ಅನ್ನೋದು ಏನಾಗುತ್ತೆ 3 ಆಸ್ಟ್ರಿಕ್ ಸ್ಟ್ರಿಂಗ್ 2 ಅಂತ ಕೊಟ್ಟಾಗ 3 ಟೈಮ್ಸ್ ಗುಡ್ ಮಾರ್ನಿಂಗ್ ಅಂತೇಳಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಪ್ರಿಂಟ್ ಗುಡ್ ಇನ್ ಸ್ಟ್ರಿಂಗ್ 2. ಗುಡ್ ಇನ್ ಸ್ಟ್ರಿಂಗ್ 2 ಅಂದರೆ ಸ್ಟ್ರಿಂಗ್ 2 ನಲ್ಲಿ ಗುಡ್ ಅನ್ನೋದು ಕ್ಯಾರೆಕ್ಟರ್ ಅಥವಾ ಗುಡ್ ಅನ್ನೋ ವರ್ಡು ಇದೆಯೇ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಇನ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಇನ್ ಆಪರೇಟರ್ ಯೂಸ್ ಮಾಡಿದಾಗ ಗುಡ್ ಇನ್ ಸ್ಟ್ರಿಂಗ್ 2 ಅಂದರೆ ಗುಡ್ ಅನ್ನೋದು ಇದೆ, ಹಾಗಾಗಿ ಟ್ರೂ ಅಂತ ಬರುತ್ತೆ. ಇಫ್ ಇಟ್ ಈಸ್ ನಾಟ್ ದೇರ್, ಬೇರೆ ನಾವೇನಾದರೂ ವರ್ಡ್ ಕೊಟ್ಟಾಗ ಅದಿಲ್ಲಪ್ಪ ಅಂದರೆ ಫಾಲ್ಸ್ ಅಂತೇಳಿ ಬರುತ್ತೆ. ಈ ಥರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಷಲ್ ಆಪರೇಟರ್ಸ್ನ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈಸ್ ಆಪರೇಷನ್ಸ್ ಆನ್ ಸ್ಟ್ರಿಂಗ್ಸ್. ಆಪರೇಷನ್ಸ್ ಆನ್ ಸ್ಟ್ರಿಂಗ್ಸ್ ಅಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ built-in classes called string, which provides a wide range of built-in functions to handle the string data values. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಮೆಥಡ್ಸ್ ಅಥವಾ ಫಂಕ್ಷನ್ಸ್ ಇದಾವೆ. ಯಾವಂದ್ರೆ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲೈಸ್ ಅಂತ ಬರುತ್ತೆ. ಈ ಕ್ಯಾಪಿಟಲೈಸ್ ಏನ್ ಮಾಡುತ್ತೆ, ಇಟ್ ಕನ್ವರ್ಟ್ಸ್ ದ ಫಸ್ಟ್ ಕ್ಯಾರೆಕ್ಟರ್ ಟು ದ ಅಪ್ಪರ್ ಕೇಸ್. ನಾವು ಒಂದು ಸ್ಟ್ರಿಂಗ್ ನ ಬರೆದಾಗ ಫಸ್ಟ್ ಕ್ಯಾರೆಕ್ಟರ್ನ ನಾವು ಸ್ಮಾಲ್ ಲೆಟರ್ ಬರೆದಿದ್ರು ಕೂಡ ಅದು ಕ್ಯಾಪಿಟಲ್ ಲೆಟರ್ಗೆ ಕನ್ವರ್ಟ್ ಮಾಡುತ್ತೆ. Next case fold. Case fold is used to convert a string into lower case. Lower case ಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಸೆಂಟರ್. ಸೆಂಟರ್ ಇಟ್ ರಿಟರ್ನ್ಸ್ ಎ ಸೆಂಟರ್ ಸ್ಟ್ರಿಂಗ್. ಆ ಸ್ಟ್ರಿಂಗ್ ನ ಸ್ಟ್ರಿಂಗ್ ಬರುತ್ತೆ. ನೆಕ್ಸ್ಟ್ ಕೌಂಟ್ ಫಂಕ್ಷನ್. ಕೌಂಟ್ ಫಂಕ್ಷನ್ ನ ಏನ್ ಮಾಡುತ್ತೆ, ಇಟ್ ರಿಟರ್ನ್ಸ್ ದ ನಂಬರ್ ಆಫ್ ಟೈಮ್ಸ್ ಎ ಸ್ಪೆಸಿಫೈಡ್ ವ್ಯಾಲ್ಯೂ ಅಕರ್ಸ್ ಇನ್ ಎ ಸ್ಟ್ರಿಂಗ್ಸ್. ಈ ತರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ನ ಅಥವಾ ಫಂಕ್ಷನ್ಸ್ ನ ಬಿಲ್ಡಿಂಗ್ ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಈಸ್ ಅಪ್ಪರ್ ಅಂತ ಇದೆ, ಜಾಯಿನ್ ಮೆಥಡ್ ಅಂತ ಇದೆ, ಅದೇ ರೀತಿ ರಿಪ್ಲೇಸ್ ಮೆಥಡು, ಆರ್ಜಸ್ಟ್ ಮೆಥಡು, ಸ್ಪ್ಲಿಟ್ ಮೆಥಡು, ಈಸ್ ನ್ಯೂಮೆರಿಕ್, ಈಸ್ ಆಲ್ಫಾ, ಈಸ್ ಟಿಸಿಟು, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ನ ನಾವು ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅಥವಾ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಮೆಥಡ್ಸ್ ಆಗಿ ಯೂಸ್ ಮಾಡ್ತೀವಿ. ಜನರಲ್ ಆಗಿ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಎಕ್ಸ್ಪ್ಲೋರ್ ಸ್ಟ್ರಿಂಗ್ ಫಂಕ್ಷನ್ಸ್ ಅಂತೇಳಿ ಒಂದು ಎಕ್ಸಾಂಪಲ್. ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ 1 ವೆಲ್ಕಮ್ ಟು GVPP GFGC ಅಂತಿದೆ. ಸ್ಟ್ರಿಂಗ್ 2 ಅದರಿಗೆ ಹೋಗ್ತದೆ. ಸ್ಟ್ರಿಂಗ್ 2 ಅನ್ನೋದು ಕ್ಯಾಪಿಟಲ್ ಲೆಟರ್ ಇದೆ, ಸ್ಟ್ರಿಂಗ್ 1 ಅನ್ನೋದು ಎಲ್ಲ ಸ್ಮಾಲ್ ಲೆಟರ್ ಇದೆ. ಫಸ್ಟಿಗೆ ನಾವು ಕ್ಯಾಪಿಟಲೈಸ್, ಪ್ರಿಂಟ್ ಕ್ಯಾಪಿಟಲೈಸ್ ಸ್ಟ್ರಿಂಗ್ 1 ಡಾಟ್ ಕ್ಯಾಪಿಟಲೈಸ್ ಅಂತ ಕೊಟ್ಟಿವಿ. ಇದನ್ನ ಕೊಟ್ಟಾಗ ನಾವು ರನ್ ಮಾಡಿದಾಗ ನಮಗೆ ಔಟ್ಪುಟ್ ಏನು ಬರುತ್ತೆ, ಕ್ಯಾಪಿಟಲೈಸ್ ವೆಲ್ಕಮ್ ಟು GVPP GFCC. ಅಂದರೆ ಇಲ್ಲಿ W ಅನ್ನೋದು ಮಾತ್ರ ಏನಾಗುತ್ತೆ ಕ್ಯಾಪಿಟಲ್ ಆಗುತ್ತೆ. ಕ್ಯಾಪಿಟಲೈಸ್ ಫಂಕ್ಷನ್ ಏನು ಮಾಡುತ್ತೆ, ಆಲ್ವೇಸ್ ಇಟ್ ಕನ್ವರ್ಟ್ ದ ಫಸ್ಟ್ ಕ್ಯಾರೆಕ್ಟರ್ ಇಂಟು ಕ್ಯಾಪಿಟಲ್ ಲೆಟರ್. ನೆಕ್ಸ್ಟ್ ಪ್ರಿಂಟ್ ಕೇಸ್ ಕೋಡ್ ಸ್ಟ್ರಿಂಗ್ 1 ಡಾಟ್ ಕೇಸ್ ಕೋಡ್. ಇಲ್ಲಿ ಆಲ್ರೆಡಿ ನಮಗೆ ಸ್ಟ್ರಿಂಗ್ 1 ಕೂಡ ಸ್ಮಾಲ್ ಲೆಟರ್ ಇದೆ, ಅಂದರೆ ಸಾರಿ ಫಾರ್ ಎಕ್ಸಾಂಪಲ್ ಇಲ್ಲಿ GVPP GFCC ಅಂತೇಳಿ ಕ್ಯಾಪಿಟಲ್ ಲೆಟರ್ ಇದೆ, ಅದನ್ನ ಸ್ಮಾಲ್ ಲೆಟರ್ಗೆ ಕನ್ವರ್ಟ್ ಮಾಡುತ್ತೆ. ಅದೇ ರೀತಿ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ನ ನಾವು ಇಲ್ಲಿ ಯೂಸ್ ಮಾಡಿದ್ವಿ, ಅದನ್ನ ಔಟ್ಪುಟ್ ತೋರಿಸಿದ್ವಿ. ಈ ಥರ ನಾವು ಏನು ಮಾಡಿದ್ವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಲ್ಟ್-ಇನ್ ಫಂಕ್ಷನ್ಸ್ನ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಆಗಿ ಯೂಸ್ ಮಾಡ್ತೀವಿ.